ಸದಾ ಜನಜಂಗುಳಿಯಿಂದ ತುಂಬಿ ತುಳುಕ್ತಾ ಇದ್ದಂತಹ ಮಲ್ಲೇಶ್ವರಂ ಸದ್ಯಕ್ಕೆ ಖಾಲಿ ಆಗಿರುವಂತಹದ್ದು. ಜಿಬಿಎ ಅಧಿಕಾರಿಗಳು ಕಾಲಿಡುವ ಮುಂಚಿತವಾಗಿಯೇ ಫುಟ್ಪಾತ್ ಮೇಲಿರುವಂತಹ ವ್ಯಾಪಾರಸ್ಥರು ತಮ್ಮಷ್ಟಕ್ಕೆ ತಾವು ಇಲ್ಲಿಂದ ವ್ಯಾಪಾರ ಮಾಡೋದನ್ನು ಬಿಟ್ಟು ಹೋಗಿರುವಂಥದ್ದನ್ನು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸದ್ಯಕ್ಕೆ ಇದೀಗ ನಾನು ಮಲ್ಲೇಶ್ವರಂನ 8ನೇ ಕ್ರಾಸಲ್ಲಿದ್ದೀನಿ. ಇಲ್ಲಿ ಸಾಕಷ್ಟು ಜನರು ಬದಿಯಲ್ಲಿ ಫುಟ್ಪಾತ್ ಮೇಲೆ ವ್ಯಾಪಾರವನ್ನು ಮಾಡ್ತಾ ಇದ್ರು. ಮುಂಚೆ ತಾವು ನೋಡಿರ್ಬೋದು. ಸಂಪೂರ್ಣವಾಗಿ ಜನಜಂಗುಳಿಯಿಂದ ಇಲ್ಲಿ ಓಡಾಡೋಕ್ಕೂ ಸಾಧ್ಯವಾಗದಂತಹ ರೀತಿಯಲ್ಲಿ ಮಲ್ಲೇಶ್ವರಂನಲ್ಲಿ ಜನರು ತುಂಬಿರ್ತಾ ಇದ್ರು. ಆದರೆ ಸದ್ಯಕ್ಕೆ ಸಂಪೂರ್ಣವಾಗಿ ಫುಟ್ಪಾತ್ ಖಾಲಿ ಆಗಿರುವಂತಹದ್ದು. ಯಾವುದೇ ವ್ಯಾಪಾರಿಗಳು ಸಹ ಸದ್ಯಕ್ಕೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದಕ್ಕೆ ಮುಂದಾಗಿಲ್ಲ. ಯಾಕೆ ಅಂತಂದರೆ ಜಿಬಿಎ ಅಧಿಕಾರಿಗಳು ಈ ಹಿಂದೆನೂ ಸಹ ಹೇಳಿದರು, ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವವರಿಗೆ ಎಲ್ರಿಗೂ ಸಹ ನೋಟಿಸನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ವ್ಯಾಪಾರವನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಸದ್ಯಕ್ಕೆ ಹೇಳಿದರು. ಅಂದರೆ ಫುಟ್ಪಾತ್ ಮೇಲೆ ಓಡಾಟ ಮಾಡುವವರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ, ಅದೇ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮಲ್ಲೇಶ್ವರಂನಲ್ಲಿ ಕಾಲಿಡೋದಕ್ಕೂ ಸಹ ಜಾಗ ಇರದಂಥ ರೀತಿಯಲ್ಲಿ ಜನರು ಇಲ್ಲಿ ಓಡಾಡ್ತಾ ಇದ್ರು. ವ್ಯಾಪಾರಸ್ಥರು ಅದೇ ರೀತಿಯಾಗಿರ್ತಿದ್ರು, ತೆಗೆದುಕೊಳ್ಳುವಂಥ ಗ್ರಾಹಕರು ಸಹ. ಹಾಗಾಗಿ ಈಗ ಸಂಪೂರ್ಣವಾಗಿ ಫುಟ್ಪಾತ್ ಖಾಲಿಯಾಗಿದೆ. ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಖಾಲಿಯಾಗಿರುವಂತಹ ಫುಟ್ಪಾತ್. ಯಾಕೆ ಅಂತಂದರೆ ಯಾವಾಗಲೂ ಮಲ್ಲೇಶ್ವರಂ ಅಂದರೆ ಪಟ್ ಅಂತ ನೆನಪಾಗೋದೆ ನಮಗೆ ಇಲ್ಲಿ ಎಲ್ಲ ರೀತಿಯಾದಂತಹ ಕಡಿಮೆ ದರದಲ್ಲಿ ಸಿಗುವಂತಹ ಬಟ್ಟೆಗಳಾಗಿರ್ಬೋದು, ಸ್ಲಿಪ್ಪರ್ಸ್ಗಳಾಗಿರ್ಬೋದು, ಈ ನಾನಾ ರೀತಿಯಾದಂತಹ ವಸ್ತುಗಳು ಇಲ್ಲಿ ಸಿಗ್ತಾ ಇತ್ತು. ಸದ್ಯಕ್ಕೆ ಎಲ್ಲವೂ ಸಹ ಸಂಪೂರ್ಣವಾಗಿ ಖಾಲಿ ಆಗಿರೋದ್ರಿಂದಾಗಿ ಜಿಬಿಎ ಅಧಿಕಾರಿಗಳು ನಡೆಸಿರುವಂತಹ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಿದೆ ಅನ್ನೋದು. ಯಾಕೆಂತಂದರೆ ಅಧಿಕಾರಿಗಳು ಕಾಲಿಡುವಂಥ ಮುಂಚಿತವಾಗಿಯೇ ಇಲ್ಲಿಂದ ಜನರು ಸಹ ಎಚ್ಚೆತ್ಕೊಂಡು ಇಲ್ಲಿಂದ ಹೋಗಿರುವಂಥದ್ದು ವ್ಯಾಪಾರಸ್ಥರು. ಹಾಗಾದರೆ ಅವರೆಲ್ಲವೂ ಎಲ್ಲಿ ಶಾಪನ್ನು ಹಾಕ್ತಾರೆ, ಯಾವ ಕಡೆಗಳಲ್ಲಿ ಕೂತು ವ್ಯಾಪಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ವಗ ನ್ಯೂಸ್, ಬೆಂಗಳೂರು.